ಎಲ್ಲರಿಗೂ ಸಾಹಿತ್ಯ ಸಂಭ್ರಮ ಮತ್ತು ಪರಿಸರ ಉತ್ಸವಕ್ಕೆ ಹೊಂಟೀವಿ ನಾವು ಖಾನಾಪುರದಿಂದ. ಅರಣ್ಯ ವಿಭಾಗ ವನ್ಯಧಾಮ ನೋಡಕ್ ಹೊಂಟೇವಿ. ಭೀಮಗಡ ಮತ್ತು ಹೆಮ್ಮಡಗ ಹತ್ತಿರ ಐತೆ ಅದು. ನಾವೆಲ್ಲರೂ ಕೂಡಿ ಹೊಂಟೇವಿ. 2 ಟೆಂಪೋ ಮಾಡಿದ್ದೀವಿ. ಎಲ್ಲರೂ ಬರಾತಾರ. ನೋಡಿ ನಿಮಗೂ ತೋರಿಸ್ತೀನಿ ವಿಡಿಯೋ. ನೀವು ಕೈ ಮಾಡ್ರಿ, ಕೈ ಮಾಡೋದು ಹೊರಗೆ ಹೋಗ್ರಿ, ಹೊರಗೆ ಹೋಗಿ ಕೈ ಮಾಡ್ರಿ ಎಲ್ಲರೂ. ಅವಲಕ್ಕಿನ ಚಪಾತಿ ಬಿಸಿ ಬಿಸಿ ಬೇಬೀಸ್ ಅದಕ್ಕೆ ಫೋನ್ ತರಕ ಟೀಚರ್ ನೋಡಿ ನೋಡ್ರಿ, ಇದು ಜಂಗಲ್ ಏರಿಯಾ ಐತಿ. ಜಂಗಲ್ ತೋರ್ಸಾತೀನಿ ನಿಮಗೆ. ಒಂದಿನ ಭಾಳ ಜಂಗಲ್ ಐತಂತ ತೋರಿಸ್ತೇನೆ ನಿಮಗೂ. ನೋಡಿ, ವನ್ಯ ಪ್ರಾಣಿಗಳು ಅದಾವಂತ ಇಲ್ಲೇ. ಕರಡಿ ಮತ್ತು ಚಿಗರಿ, ನರಿ ಎಲ್ಲ ಅದಾವಂತ ತೋರ್ಸಾದೇನಿ. ಅವೇನು ನಮ್ಗೇನು ಕಾಣತಿಲ್ಲ, ಒಳಗದಾವು. ಹಾಯ್, ಎಲ್ಲರೂ ಬಡ ಬಡ ಇಳೀರಿ. ಭೀಮಗಡ ಬಂತು. ಬರ್ರಿ ಸರ್, ರೋಡ್ ಬಂದಿದ್ ಬೇಕಲ್ಲ. ಕ್ಲಿಯರ್ ವಿಷನ್ ಮಾಡೋದು. ಇದೆಲ್ಲ ತಗೋಬೇಕು ಪ್ರಕೃತಿ. ನಾವು ಬಂದಿದ್ರೆ ಸರ್ ಸ್ವಲ್ಪ ಬಂದಿರಿ, ಸ್ವಲ್ಪ ಬಂದಿರಿ, ಡೇಟ್ ಬಂದಿರಿ. ಶ್ರದ್ಧೆ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಹಾಕಿಸ್ಬೇಕತ್ತಾರ. ನೋಡಿ, ನೋಡಕ್ಕೆ ಎಷ್ಟು ಚಂದ ಐತಿ ನೇಚರ. ಇಲ್ಲಿ ಯಾರ್ದು ಪರ್ಮಿಷನ್ ಇಲ್ಲ, ಪರ್ಮಿಷನ್ ತೊಗೊಂಡು ಬರಬೇಕು ನೀವು. ನೋಡಿ, ಮಸ್ತ್ ಐತಿ, ಭಾರಿ. ವೇದಿಕೆಗಳು ಗಣ್ಯಮಾನ್ಯರು ಆಗಮಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕೆಂದು
ನಾವು ದೂರದರ್ಶನದ ಮೂಲಕ ಚಲನಚಿತ್ರಗಳಲ್ಲಿ ದೂರದಿಂದ ದಿಟ್ಟಿಸಿ ನೋಡುತ್ತಿದ್ದ ನಾಯಕ ನಟರು ಇಂದು ಸುರೇಶ್ ಅಬ್ಡಿಕರ್ ಸರ್ ರವರು ನಮ್ಮ ಸಮ್ಮುಖದಲ್ಲೇ ಇದ್ದು ಅವರನ್ನು ಹತ್ತಿರದಿಂದ ನೋಡಿ ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸೌಭಾಗ್ಯ ಸಿಕ್ಕಿರುವುದು ನಮ್ಮೆಲ್ಲರ ಹೆಮ್ಮೆ. ಅವ್ರನ್ನ ಪರಿಚಯ ಮಾಡಿಕೊಳ್ಳೋದು ಅಂತೇಳಿ ಅರಣ್ಯ ಸಾಹಿತ್ಯ ಅಂತಂದ್ರೆ ಒಬ್ಬ ಫಾರೆಸ್ಟ್ ಆಫೀಸರ್ ಕಾಡಿನಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಯಾವ ರೀತಿ ಅನುಭವ ಆಗುತ್ತೆ ಅದನ್ನ ಹಾಡುಗಳ ರೀತಿಯಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ತಾವು ನಾನುಗಟ್ಟಿಗಳ ಸಾಹಿತ್ಯಗಳಿವೆ, ನಮ್ದೆಲ್ಲೋ ಅಲ್ಪ ಸ್ವಲ್ಪ ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆ ಅಂತ ಹೇಳಿ ಅವ್ರನ್ನ ಪರಿಚಯ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೈಲ್ ನದಿಯಲ್ಲಿ ಅಂತ ಒಂದು ಆಂಥ್ರೋಪಾಲಜಿ ಇರುತ್ತದೆ, ಆದರೆ ನಮಗದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂದರೆ ನಮ್ಮ ರೆಕಾರ್ಡೆಡ್ ಹಿಸ್ಟ್ರಿ ಇರೋದು 6000 ವರ್ಷದಿಂದ ಮಾತ್ರ. 6000 ವರ್ಷದ ಹಿಂದೆ ಮಾನವ ಹೇಗಿದ್ದ, ಈ ಪೃಥ್ವಿ ಮೇಲೆ ಹೇಗೆ ಬಾಳಿದ, ಹೇಗೆ ಊಟ ಮಾಡ್ತಿದ್ದ, ಯಾವ ಥರ ಮನೆ ಕಟ್ಟಿದ, ಯಾವ ರೀತಿ ಇವತ್ತು ನಾನು ಕೆಟ್ಟವರು ಅಂತ ಹೇಳೋದಲ್ಲ, ಏನೋ ಪಾರಂಪರಿಕವಾಗಿ ಅವರು ಮನೆಯಲ್ಲಿ ಬಂದುಬಿಟ್ಟಿದೆ ಈಗ ಬೆಳೆಯುವುದಿಲ್ಲ. ನಾನು ಒಂದು ಸರ್ತಿ ಈ ನಮ್ಮ ರಾಯಬಾಗ್ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ತಿದ್ದೆ, ನೀವು ನಿಮ್ದು ಹೇಳ್ತಿದೆ ನಮ್ಮದು 1000 ಹೆಕ್ಟೇರ್ ಇದೆ, ಅದನ್ನು ನಾವು ಪ್ರತಿ ವರ್ಷ ಅಲ್ಲೇನೆ ಕಬ್ಬು ಬೆಳೆಸ್ತಾ ಇದ್ದೇವೆ. ನೀವು ಅದ್ರ ಜೊತೆಗೆ ಏನಾದರೂ ಬೆಳೆಸಿ, ಯಾಕಂತಂದರೆ 50% ನಮ್ಮ ಭೂಮಿ ಹಾಳಾಗಿದೆ. ಒಂದೇ ಒಂದು ನಮೂನೆ ಈಗ ಕಾಫಿ, ಟೀ, ಈಗ ಪರಿಸ್ಥಿತಿ ನಮ್ಮ ಪಶ್ಚಿಮ ಘಟ್ಟ ಸುಮಾರು 200 ವರ್ಷದ ಹಿಂದೆ ಬ್ರಿಟಿಷರು ಬಂದರು ನೋಡಿ. ವೈನಾಡ್ ಕುಸಿದು ಬಿದ್ದಲ್ಲ. ವೈನಾಡ್ ಯಾಕೆ? ವೈನಾಡೊಳಗೆ ತಮಿಳುನಾಡಿನಿಂದ ಅನೇಕ ಟ್ರೈಬಲ್ಸನ್ನು ಕರ್ಕೊಂಡ್ಬಂದು ಬ್ರಿಟಿಷರು ಅವರಿಗೆ ಗುಲಾಮಗಳು ಮಾಡಿ ಅಲ್ಲಿ ದೊಡ್ಡ ಬೆಟ್ಟಗಳಿದ್ದಾರೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ನಾವು ಅರಣ್ಯ ಇಲಾಖೆ ಇದು ಪ್ರಯೋಜನ ಇಲ್ಲ. ಯಾಕಂದ್ರೆ ಇಲ್ಲೇನಾಗಿದೆ ಅಂದ್ರೆ ಸರ್, ಟೋಟಲಿ ಇದೊಂದು ಖಾನಾಪುರ ಟೋಟಲಿ 1,10,000 ಹೆಕ್ಟೇರ್ ಪ್ರದೇಶ ಇರುವಂತಹ ಪ್ರದೇಶ ಖಾನಾಪುರ ತಾಲೂಕ. ಇಲ್ಲಿ ಜನರ ಊರುಗಳಿಗಿಂತ ನಮ್ಮ ಅರಣ್ಯನೇ ಜಾಸ್ತಿ ಹೆಚ್ಚು. ಅಂದಾಜು ಒಂದು 80ರಿಂದ 85% ಫಾರೆಸ್ಟ್ ಇದೆ ಸರ್ ಇಲ್ಲಿ. ಇದರಲ್ಲಿ 5 RFOs ಕೆಲಸ ಮಾಡ್ತಾರೆ, 2 ACFs ಕೆಲಸ ಮಾಡ್ತಾರೆ ಇಲ್ಲಿ ಖಾನಾಪುರ ತಾಲೂಕಿನಲ್ಲಿ. ಇಲ್ಲಿ ಮುಖ್ಯವಾಗಿ ಇದೊಂದು ಬೀರ್ಗಢ ಬಣ್ಣಧಾಮ. ಇದು 2012ರಲ್ಲಿ ಸ್ಟಾರ್ಟ್ ಆಯಿತು. ಇದು ಟೋಟಲ್ ಆಗಿ 19,47 ಹೆಕ್ಟೇರ್ ಇದೆ ಸರ್ ಭೀಮ್ಗಢ ಅಭಯಾರಣ್ಯ. ಇದು ಸರ್ ಅವಾಗಲೇ ಸುರೇಶ್ ಸರ್ ಹೇಳ್ದಂಗೆ ಇದು ಡಿಕ್ಲೇರ್ ಆಗಬೇಕಾದ್ರೆ ಮೇನ್ ಕಾರಣ ಅಂತಂದ್ರೆ ಬಾವಲಿ, ನಾವು ಬ್ಯಾಡ್ಸ್ ಅಂತ ಹೇಳ್ತೀವಿ, ನೀವು ಕನ್ನಡದಲ್ಲಿ ಬಾವಲಿ ಅಂತ ಹೇಳ್ತೀವಿ. ರಾಟನ್ ಟೇಡ್, ಫ್ರೀ ಟೇಡ್ ಬ್ಯಾಟ್ಸ್ ಅಂತ ಹೇಳಿ ಇಲ್ಲೊಂದು ಯೂನಿಕ್ ಆಗಿ ಒಂದು ಬಾವಲಿ ಇದೆ. ರಾಟನ್ ಸರ್ ಹೇಳಿದ್ರೆ ರಾಟನ್ ಅವರು ಅದನ್ನ 1930ರಲ್ಲಿ ಬಂದು ಅದನ್ನ ಅಭ್ಯಾಸ ಮಾಡಿ ನಾವು ಏಷ್ಯಾದಲ್ಲೇ ಫಸ್ಟ್ ಸಿಕ್ಕಿರೋದು ಖಾನಾಪುರ ಭೀಮ್ಗಢಲ್ಲಿ. ಸುರೇಶ್ ಅಬ್ಡಿಕರ್ ಅವ್ರು ಬಂದಾಗ ಅವ್ರನ್ನ ಫ್ಯಾನ್ ಅವ್ರದ್ದು ಯಾವಾಗೂ ಅವರು ಕನ್ನಡ ಪಿಕ್ಚರ್ಗಳು ಭಾಷೆ ಇರ್ತಾವೆ. ನಮ್ಮೂರ ಬಂದಾರ ಈಗಾದ್ರೂ ನಾನು ಕೇಳ್ತಿರ್ತೀನಿ, ಅವ್ರ ಜೊತೆ ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಮತ್ತು ಫೋಟೋನು ತೆಗಿಸ್ಕೊತೀನಿ. ನೋಡಿ ನೀವು ಎಲ್ಲರೂ ಖುಷಿಯಾದಾಗ ಎಲ್ಲರೂ ಸಹಕಾರ ಕೊಡಿ. ಆಯ್ತು. थोड़ा वाला वो काट बंदे थोड़ा इधर लास्ट का वाला अरे ಇಲ್ಲಿ ಯೂಟ್ಯೂಬ್ ಮತ್ತೆ ಇವತ್ತು ನಾವು ಇದಕ್ಕೆ ಬಂದೇವಿ, ಅರಣ್ಯ ಇದಕ್ಕೆ ಬಂದೇವಿ, ಭೀಮ್ಗಢಕ್ಕೆ ಬಂದೇವಿ. ಭೀಮ್ಗಢದಾಗ ವಿಡಿಯೋ ಮಾಡ್ಕೊಕತ್ತೇನಿ. ವಿಡಿಯೋ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇವರು. ನಾವೆಲ್ಲಿ ಹೋದ್ರು ಎಲ್ಲರೂ ಕೂಡಿ ಹೋಗ್ತೀವಿ ನೋಡಿ. ಸಂಭ್ರಮ ಮಾಡಾಕತ್ತೇವಿ ಎಲ್ಲಾರು. ಇವತ್ತು ನಮ್ಮ ಖಾನಾಪುರ ಹತ್ತಿರ ಹೆಮ್ಮಡಗ ಅಂತ ಐತಿ, ಅಲ್ಲೆಲ್ಲರೂ ನಾವು ಇದನ್ನ ಮಾಡಿದ್ದೇವೆ, ವಿಡಿಯೋ ಮಾಡ್ಕೊಕತ್ತೇವಿ ನೋಡಿ. ನಮ್ಗೊಂದು ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಮತ್ತು ನಮ್ಮ ಪರಿಸರ ಹಿಂಗೆ ಉಳಿಸ್ಬೇಕು. ನಮ್ಮ ಪರಿಸರ ಎಷ್ಟು ಚಂದ ಐತಿ ನೋಡಿ. ಸುತ್ತಮುತ್ತಲ ಗುಡ್ಡ ಐತಿ, ಎಲ್ಲ ಚಂದ ಅದ ಗಿಡಗಳ. ಇವತ್ತೆಲ್ಲರೂ ಭಾಷಣ ಮಾಡ್ರು. ಸುರೇಶ್ ಅಬ್ಡಿಕರ್ ಬಂದಿದ್ರು, ಅವರು ಚಂದ ಭಾಷಣ ಮಾಡ್ರು.
ನಮ್ದು ಒಟ್ಟ ನಾಡ ಇದು ಗಿಡಗಳು ಎಲ್ಲ ಉಳಿಸಿ ಪರಿಸರ ಇದ್ರೆ ಮಳೆ ಆಗ್ತತಿ, ಪರಿಸರ ಇಲ್ದ್ರೆ ಮಳೆ ಆಗಂಗಿಲ್ಲ. ಅದಕ್ಕೆ ನೋಡಿ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಬಡಿ ಬಂದು ಬಾಳನ್ನು ಬೆಳಗು ಬರಿದಾದ ಮನದಲ್ಲಿ ನಿಲುವು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಬಡಿ ಬಂದು ಬಾಳನ್ನು ಬೆಳಗು ಬರಿದಾದ ಮನದಲ್ಲಿ ನಿಲುವು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಚಂದದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಕನ್ನಡ ನಾಡು ಹುಟ್ಟಬೇಕು, ಬಂದ್ ಮಾಡಿ